ಪುಷ್ಪ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಇಡೀ ಭಾರತ ದೇಶ ಅಲ್ಲದೆ ಹೊರ ದೇಶದಲ್ಲೂ ಭಾರಿ ಸದ್ದು ಮಾಡುತ್ತಿರುವ ಬ್ಲಾಕ್ ಬಸ್ಟರ್ ಚಿತ್ರ ಪುಷ್ಪ. ಚಿಕ್ಕ ಮಕ್ಕಳು ಸಹ ಈ ಸಿನಿಮಾಗೆ ಫ್ಯಾನ್ ಆಗಿದ್ದಾರೆ. ತಗ್ಗೋದೇ ಇಲ್ಲ ಅನ್ನೋ ಆ ಮಾಸ್ ಡೈಲಾಗ್ಗೆ ಅನುಕರಣೆ ಮಾಡ್ತಾ ಖುಷಿ ಪಡುವ ಹಾಗೆ ಮಾಡಿರುವ ಸಿನಿಮಾ ಪುಷ್ಪ. ಭಾಗ 1 ಫೈರ್ ಆಗಿದ್ರೆ ಭಾಗ 2 ವೈಲ್ಡ್ ಫೈರ್ ಆಗಿ ಮನೋರಂಜನೆಗೆ ಕಿಚ್ಚು ಹಚ್ಚಿದೆ. ಇನ್ನು ಪುಷ್ಪ ಚಿತ್ರದಲ್ಲಿ ಮಾಸ್ ಬೀಟ್ಸ್ ಗಳಿಂದ ಕುಣಿಯುವ ಹಾಗೆ ಮಾಡಿರುವ ಹಾಡುಗಳಂತೂ ಎಲ್ಲೆಡೆ ಭಾರಿ ಸದ್ದು ಮಾಡಿದೆ. ಈ ಪುಷ್ಪಗೂ ರಾಬರ್ಟ್ಗೂ ಒಂದು ಲಿಂಕ್ ಇದೆ. ಆಹಾ, ಏನಪ್ಪಾ ಇದು ಟ್ವಿಸ್ಟ್ ಅಂತಿದ್ದೀರಾ? ಹೌದು, ಒಂದು ಚಿಕ್ಕ ಲಿಂಕ್ ಇದೆ. ಪುಷ್ಪ ಚಿತ್ರ ಪ್ಯಾನ್ ಇಂಡಿಯಾ ಚಿತ್ರ. ಹಲವು ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ಕತೆಗೆ ಪಾತ್ರಧಾರಿಗೆ ತಕ್ಕಂತೆ ಆಯಾ ಭಾಷೆಗಳಲ್ಲಿ ಧ್ವನಿ ನೀಡಿರುತ್ತಾರೆ. ಪಾತ್ರಧಾರಿಗೆ ಸೂಕ್ತವಾದ ಹಾಗೂ ಆ ಪಾತ್ರಕ್ಕೆ ಹೋಲುವ ಧ್ವನಿ ನೀಡುವುದು ಡಬ್ಬಿಂಗ್ ಸಿನಿಮಾದ ಒಂದು ಪ್ರಮುಖ ಭಾಗವಾಗಿದೆ. ಪುಷ್ಪ ಸಿನಿಮಾದ ಕನ್ನಡದ ಅವತರಣಿಕೆಯಲ್ಲಿ ನಾಯಕಿ ಶ್ರೀವಳ್ಳಿ ಪಾತ್ರಕ್ಕೆ ಧ್ವನಿ ಕೊಟ್ಟಿದ್ದು ಹಾಗೂ ಡಿ ಬಾಸ್ ಅವರ ರಾಬರ್ಟ್ ಚಿತ್ರದ ಸೋನಲ್ ಅವರಿಗೆ ಧ್ವನಿ ಕೊಟ್ಟಿದ್ದು ಒಬ್ಬರೇ. ಪಾತ್ರಕ್ಕೆ ತಕ್ಕಂತೆ ಧ್ವನಿ ಕೊಟ್ಟಿರುವ ಆ ಕಂಠದಾನ ಕಲಾವಿದೆ ಯಾರು ಎಂಬ ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಇದೆ. ಅದು ಯಾರು ಅಂತ ನೀವು ಗೆಸ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿವುಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.